ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಖಾತೆಯಲ್ಲಿ ಹೆಸರಿದ್ರೆ ಆತನೇ ಆಸ್ತಿಯ ಮಾಲೀಕನ, ಆ ಆಸ್ತಿಯನ್ನು ಖರೀದಿ ಮಾಡಬಹುದಾ, ಏನೆಲ್ಲ ದಾಖಲೆಗಳನ್ನು ನೋಡಿ ಖಾತೆದಾರನೇ ಓನರ್ ಅಂತ ತಿಳಿದುಕೊಳ್ಬೇಕು, ಎಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಷನ್ ಬರುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಥವಾ ಈ ವಿಷಯದ ಕುರಿತು ಫರ್ದರ್ ಕ್ಲಾರಿಫಿಕೇಷನ್ ಇದ್ದಲ್ಲಿ ಕಾಲ್ ಮಾಡ್ಬೋದು, ಬಟ್ ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಎಲ್ಲ ಕಡೆ ಕೇಳಿ ಬರ್ತಾ ಇರೋದೆ ಎ ಖಾತಾ, ಬಿ ಖಾತಾ ಮತ್ತು ಪ್ರಾಪರ್ಟಿ ರಿಜಿಸ್ಟ್ರೇಷನ್ಗೆ ಈ ಖಾತಾ ಕಡ್ಡಾಯ ಅನ್ನುವಂಥದ್ದು. ಯಾವ ಯಾವ ಆಸ್ತಿಗಳಿಗೆ ಈ ಖಾತಾ ಸಿಗುತ್ತೆ ಅನ್ನೋದನ್ನು ಹಳೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈ ವಿಡಿಯೋದಲ್ಲಿ ಖಾತೆ ಯಾರ ಹೆಸರಲ್ಲಿ ಇರುತ್ತೋ ಅವರೇ ಮಾಲೀಕರಾಗ್ತಾರಾ, ಖಾತೆದಾರ ಮಾಲೀಕ ಎರಡಕ್ಕೂ ವ್ಯತ್ಯಾಸ ಇರುತ್ತಾ, ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಒಂದು ಪ್ರಾಪರ್ಟಿಯನ್ನು ಅಂದರೆ ಕೃಷಿ ಭೂಮಿ ಅಥವಾ ಕೃಷಿಯೇತರ ಭೂಮಿ ಆಗಿರ್ಬೋದು, ಅಂತಹ ಪ್ರಾಪರ್ಟಿ ಐಡೆಂಟಿಫಿಕೇಷನ್ ಅಂದರೆ ಪ್ರಾಪರ್ಟಿ ಗುರುತಿಗೆ ಒಂದು ನಂಬರ್ ಅಂತ ಕೊಡ್ತಾರೆ, ಅದನ್ನು ಖಾತೆ ನಂಬರ್ ಅಂತ ಕರೆಯಲಾಗುತ್ತೆ. ಒಂದು ಪ್ರಾಪರ್ಟಿಯ ಮಾಲೀಕತ್ವ ಹೇಗೆಲ್ಲ ಬರುತ್ತೆ ಅಂದರೆ, ಸರ್ಕಾರದಿಂದ ಮಂಜೂರಿಯಾಗಿ ಆಸ್ತಿಯ ಮಾಲೀಕತ್ವ ಬರಬಹುದು, ಪಿತ್ರಾರ್ಜಿತ ಆಸ್ತಿಯ ವಿಭಾಗದಿಂದ ಅಂದರೆ ಪಾರ್ಟಿಷನ್ ಮುಖಾಂತರ ಆಸ್ತಿಯ ಮಾಲೀಕತ್ವ ಬರಬಹುದು, ದಾನಪತ್ರದ ಮೂಲಕ ಆಸ್ತಿಯ ಮಾಲೀಕತ್ವ ಬರಬಹುದು, ವಿಲ್ನಿಂದ ಅಂದರೆ ಮರಣ ಶಾಸನದಿಂದ ಆಸ್ತಿಯ ಮಾಲೀಕತ್ವ ಬರಬಹುದು, ಖರೀದಿ ಪತ್ರದಿಂದ ಆಸ್ತಿಯ ಮಾಲೀಕತ್ವ ಬರಬಹುದು, ಅಥವಾ ಕೋರ್ಟ್ ಡಿಕ್ರಿ ಮೂಲಕ ಆಸ್ತಿಯ ಮಾಲೀಕತ್ವ ಬರಬಹುದು. ಈ ರೀತಿಯಾಗಿ ಆಸ್ತಿಯ ಮಾಲೀಕತ್ವ ಬಂದು ಆಸ್ತಿಯ ಓನರ್ ಅಂತ ಆಗ್ತೀರಾ, ಅಂದರೆ ಕಾನೂನುಬದ್ಧ ಮಾಲೀಕರು ಆಗ್ತೀರಾ. ನೀವು ಮಾಲೀಕತ್ವವನ್ನು ಕಾನೂನುಬದ್ಧವಾಗಿ ಪಡೆದುಕೊಳ್ತೀರಾ. ನಂತರ ನಿಮ್ಮ ಪ್ರಾಪರ್ಟಿಗೆ ಸಂಬಂಧಪಟ್ಟ ಅಂದರೆ ಗ್ರಾಮ ಪಂಚಾಯಿತಿಯಿಂದ ಕಾರ್ಪೊರೇಷನ್ ವ್ಯಾಪ್ತಿಯಾಗಿದ್ದರೂ ಕೂಡ ನಿಮ್ಮ ಆಸ್ತಿ ಯಾವ ಸ್ಥಳೀಯ ಸಂಸ್ಥೆಯ ವ್ಯಾಪ್ತಿಗೆ ಬರುತ್ತೋ ಅಲ್ಲಿಗೆ ಖಾತೆಗಾಗಿ ಅರ್ಜಿಯನ್ನು ಕೊಡಬೇಕು. ನಂತರ ಖಾತೆಗಾಗಿ ಬಂದಿರುವ ಅರ್ಜಿ ವಿಚಾರಣೆಯನ್ನು ನಡೆಸಿ ದಾಖಲೆಗಳು ಸರಿಯಾಗಿದೆಯಾ ಅಂತ ಪರಿಶೀಲಿಸಿ, ಅಂದರೆ ನಿಮಗೆ ಯಾವ ರೀತಿಯಾಗಿ ಮಾಲೀಕತ್ವ ಬಂತು ಅನ್ನೋದನ್ನು ಪರಿಶೀಲಿಸಿ ಹಿಂದಿನ ಖಾತೆ ದಾಖಲೆ ಟ್ಯಾಕ್ಸ್ ಪೇಡ್ ಮಾಡಿದಾರಾ ಅಂತ ನೋಡಿ ಖಾತೆ ವರ್ಗಾವಣೆಯನ್ನು ಮಾಡ್ತಾರೆ. ಅಂದರೆ ಹಳೆಯ ಓನರ್ನಿಂದ ಹೊಸ ಓನರ್ಗೆ ಖಾತೆ ಬದಲಾವಣೆ ಆಗುತ್ತೆ. ಕೃಷಿ ಭೂಮಿಗಾದರೂ ಅಷ್ಟೇ, ಕೃಷಿಯೇತರ ಭೂಮಿಗಾದರೂ ಅಷ್ಟೇ, ನಿಮ್ಮ ದಾಖಲೆಗಳ ಆಧಾರದ ಮೇಲೆ ಖಾತೆ ಬದಲಾವಣೆಯನ್ನು ಮಾಡ್ತಾರೆ. ಈಗ ಖಾತೆ ಒಬ್ಬರ ಹೆಸರಲ್ಲಿದೆ ಅಂದರೆ ಅವರೇ ಓನರ್ ಅಂತ ಆಗ್ಬಿಡ್ತಾರಾ? ಹಾಗಾದರೆ ಆಸ್ತಿ ಖರೀದಿಸುವಾಗ ಖಾತೆ ಯಾರ ಹೆಸರಲ್ಲಿದೆ ಅಂತ ನೋಡಿದರೆ ಸಾಕು ಅಲ್ವಾ? ಹಳೆ ದಾಖಲೆಗಳನ್ನು ಯಾಕೆ ನೋಡಬೇಕು? ಖಂಡಿತ ಇಲ್ಲ. ಕಾನೂನಿನ ಪ್ರಕಾರ ಖಾತೆ ಯಾರ ಹೆಸರಲ್ಲಿ ಇರುತ್ತೋ ಅವರೇ ಓನರ್ ಆಗಿರ್ತಾರೆ. ಆದರೆ ಅವರು ಓನರ್ಶಿಪ್ಪನ್ನು ಹೇಗೆ ಪಡೆದುಕೊಂಡ್ರು, ಅವರಿಗೆ ಪಿತ್ರಾರ್ಜಿತವಾಗಿ ಆಸ್ತಿ ಬಂದಿದೆಯಾ ಅಥವಾ ಖರೀದಿ ಮಾಡಿದಾರಾ, ಗಿಫ್ಟೆಡ್ ಮುಖಾಂತರ ಬಂದಿದೆಯಾ, ವಿಲ್ಲಿಂದ ಬಂದಿದೆಯಾ ಅಂತ ಹಳೆ ದಾಖಲೆಗಳನ್ನು ಪರಿಶೀಲಿಸಲೇಬೇಕಾಗತ್ತೆ. ಮದರ್ ಡೀಡ್ಗಳನ್ನು ಚೆಕ್ ಮಾಡಲೇಬೇಕಾಗತ್ತೆ, ECಯನ್ನು ಚೆಕ್ ಮಾಡಬೇಕು. ಖಾತಾದಲ್ಲಿ ಓನರ್ ಹೆಸರಿದ್ರೆ ಅವರೇ ಓನರ್ ಅಂತ ಮೇಲ್ನೋಟಕ್ಕೆ ಅನಿಸಿದ್ರೂ ಕೂಡ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದ ಮೇಲೇ ಅವರು ಓನರ್ ಅಂತ ಕನ್ಫರ್ಮ್ ಆಗುತ್ತೆ. ಖಾತೆ ಇದ್ದ ಮಾತ್ರಕ್ಕೆ ಅವರೇ ಓನರ್ ಅಂತ ಅಂದ್ಕೊಂಡು ಆಸ್ತಿಯನ್ನು ಖರೀದಿಸಬಾರ್ದು. ಅದರ ಸಪೋರ್ಟಿಂಗ್ ದಾಖಲೆಗಳನ್ನು ಅಂದರೆ ಮದರ್ ಡೀಡ್ಗಳನ್ನು ನೋಡಿ ಪರಿಶೀಲಿಸಿ ತಿಳಿದುಕೊಳ್ಬೇಕಾಗತ್ತೆ. ಅವರಿಗೆ ಆಸ್ತಿಯ ಮಾಲೀಕತ್ವ ಹೇಗೆ ಬಂತು ಅಂತ ತಿಳಿದುಕೊಳ್ಳಲೇಬೇಕು. ಈಗ ಖಾತೆಯಲ್ಲಿರುವಂತಹ ಓನರ್ಗೂ ಮತ್ತು ಆಸ್ತಿಯ ಸಪೋರ್ಟಿಂಗ್ ಡಾಕ್ಯುಮೆಂಟ್ಗೂ ಹೊಂದಿಕೆ ಆಗ್ತಾ ಇದ್ದರೆ, ಅಂದರೆ ಡಾಕ್ಯುಮೆಂಟ್ಸ್ನಲ್ಲಿರುವ ಓನರ್ ಮತ್ತು ಖಾತೆಯಲ್ಲಿರುವ ಓನರ್ ಒಬ್ಬರೇ ಇದ್ದಾಗ ಏನೂ ತೊಂದರೆ ಇಲ್ಲ, ಕಾನೂನುಬದ್ಧ ಮಾಲೀಕ ಅಂತ ಆಗುತ್ತೆ. ಆಸ್ತಿಯನ್ನು ಗುರುತಿಸ್ಲಿಕ್ಕೋಸ್ಕರ ಖಾತೆಯನ್ನು ಕೊಡ್ತಾರೆ. ಖಾತೆ ಇರೋದ್ರಿಂದ ಕಂದಾಯ ಕಟ್ಟಲಿಕ್ಕೆ ಈಸಿ ಆಗುತ್ತೆ. ಈ ಕಂದಾಯವನ್ನು ನಿರ್ಧರಿಸೋದಕ್ಕೆ ಮತ್ತು ಒಂದಿಷ್ಟು ಸೇವೆ ಸೌಲಭ್ಯವನ್ನು ಒದಗಿಸೋದಕ್ಕೆ ಸ್ಥಳೀಯ ಸಂಸ್ಥೆ ಖಾತಾ ನಂಬರನ್ನು ಕೊಡುತ್ತೆ. ಈಗಂತೂ ಖಾತಾ ಇಲ್ಲದೇನೆ ಏನು ಕೆಲಸ ಆಗಲ್ಲ ಅಂತಲೇ ಹೇಳ್ಬೋದು. ಖಾತಾ ಅನ್ನೋದು ತುಂಬಾ ಮುಖ್ಯವಾದ ದಾಖಲೆ ಆಗುತ್ತೆ. ಈಗ ಆಸ್ತಿಯ ಎಲ್ಲ ವ್ಯವಹಾರಗಳಿಗೂ ನಿಮ್ಮ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸ್ಗಳು ಅಂದರೆ ಓನರ್ಶಿಪ್ಪನ್ನು ಪ್ರೂವ್ ಮಾಡುವಂತಹ ದಾಖಲೆಗಳು ಇದ್ದರೂ ಕೂಡ, EC ಇದ್ದರೂ ಕೂಡ ಖಾತಾವನ್ನು ಕೇಳ್ತಾರೆ. ಖಾತಾ ಇಲ್ಲದೆ ಯಾವುದೇ ಆಸ್ತಿ ವ್ಯವಹಾರ ನಡೆಯೋದಿಲ್ಲ. ಈ ಖಾತಾ ಒಂದು ಮೇಲ್ನೋಟದ ದಾಖಲೆ ಅಷ್ಟೇ, ಅದ್ರ ಜೊತೆ ಓನರ್ಶಿಪ್ ಹೇಗೆ ಬಂದಿದೆ ಅಂತಾನು ತಿಳಿಸುವಂತಹ ದಾಖಲೆ ಬೇಕಾಗತ್ತೆ. ಆಗ ಖಾತೆದಾರನೇ ಓನರ್ ಅಂತ ಪ್ರೂವ್ ಆಗುತ್ತೆ. ಈಗ ಖಾತಾ ಕೊಡಬೇಕು ಅಂದರೆ ನಿಮ್ಮ ಓನರ್ಶಿಪ್ ಪ್ರೂವ್ ಮಾಡುವಂತಹ ದಾಖಲೆ, EC, ಕಂದಾಯ ರಶೀದಿ ಎಲ್ಲನೂ ಕೇಳಿ ಆಮೇಲೆ ಖಾತೆಯನ್ನು ಕೊಡ್ತಾರೆ.
ಆದರೆ ಮೊದಲೆಲ್ಲ ಭೂಮಿಯ ಅನುಭೋಗದ ಆಧಾರದ ಮೇಲೆ, ಅಂದರೆ ಸ್ವಾಧೀನದಲ್ಲಿ ಯಾರಿದ್ದಾರೋ ಅವರೇ ಓನರ್ ಅಂತ ಹಳೆ ದಾಖಲೆಗಳನ್ನು ವೆರಿಫೈ ಕೂಡ ಮಾಡ್ದೇ ಖಾತಾ ಕೊಟ್ಟಿರುವಂತಹ ಉದಾಹರಣೆಗಳು ಇದ್ದಾವೆ. ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಖಾತೆ ಮಾಡಿಸ್ಕೊಂಡಿರೋರು ಕೂಡ ಇದ್ದಾರೆ. ಸೊ ಮೊದಲೆಲ್ಲ ಇಂತಹ ಮೋಸದ ಖಾತಾಗಳು ಇರೋದ್ರಿಂದ ನೀವು ಬರೀ ಖಾತೆಯನ್ನು ನೋಡಿ ಅವರೇ ಓನರ್ ಅಂತ ಅಂದ್ಕೊಂಡು ಮೋಸ ಹೋಗಬೇಡಿ. ನೀವು ಆಸ್ತಿಯನ್ನು ಖರೀದಿ ಮಾಡ್ತೀರಾ ಅಂದರೆ ಖಾತೆ ಜೊತೆಗೆ ಓನರ್ಶಿಪ್ ಹೇಗೆ ಬಂತು, ಸೇಲ್ ಡೀಡಿಂದಾನೋ, ಪಾರ್ಟಿಷನ್ ಡೀಡಿಂದಾನೋ, ಅಥವಾ ಗಿಫ್ಟಿಂದಾನೋ, ವಿಲ್ಲಿಂದಾನೋ, ಅಥವಾ ಕೋರ್ಟ್ ಡಿಕ್ರಿಯಿಂದಾನೋ ಅಂತ ಪರಿಶೀಲಿಸಿ ತಗೊಳ್ಬೇಕಾಗತ್ತೆ. ಸಿಯನ್ನು ಚೆಕ್ ಮಾಡಬೇಕಾಗತ್ತೆ. ಅದರಿಂದ ರಿಜಿಸ್ಟರ್ ಆಗಿರುವಂತಹ ದಾಖಲೆಗಳ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ರಿಜಿಸ್ಟರ್ಡ್ ಅಗ್ರಿಮೆಂಟ್ಗಳಾಗಿದ್ರೂ ಕೂಡ ಗೊತ್ತಾಗುತ್ತೆ. ಇದೆಲ್ಲ ದಾಖಲೆಗಳ ಜೊತೆ ನೀವು ಖರೀದಿಸುವ ಜಾಗವನ್ನು ಪರಿಶೀಲಿಸಬೇಕಾಗತ್ತೆ. ನೀವು ತಗೊಳ್ತಾ ಇರುವಂತಹ ಜಾಗ ಖಾಲಿ ಇದೆಯಾ, ಯಾರಾದರೂ ಬೇರೆಯವರು ವಾಸ ಇದ್ದಾರಾ, ಅದೇ ಜಾಗ ಹೌದಾ, ಎಲ್ಲವನ್ನ ಕೂಡ ವಿಚಾರಿಸಿ ಖಾತೆದಾರನೇ ಓನರ್ ಅಂತ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ಗಳ ಮೂಲಕ ತಿಳಿದುಕೊಂಡು ಆಮೇಲೆ ಖರೀದಿಸಬೇಕಾಗತ್ತೆ. ಈಗ ಖಾತೆ ಇದ್ದ ಮಾತ್ರಕ್ಕೆ ಓನರ್ ಅಂತ ಪರಿಗಣಿಸೋಕೆ ಆಗೋದಿಲ್ಲ. ಸೊ ಎಲ್ಲ ದಾಖಲೆಗಳ ಆಧಾರದ ಮೇಲೆ ಖಾತೆದಾರನೇ ಓನರ್ ಅಂತ ತಿಳಿದುಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.